ಸರ್, ಈಗ ತಾವೇ ಆಯ್ಕೆ ಮಾಡಿರುವಂಥ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರು ತುಂಬಾ ಒಂಥರ ಚರ್ಚೆ ಆಗ್ತಾ ಇದೆ. ವರ್ಡ್ಸ್ ಅವ್ರು ಮಾತಾಡ್ತಾ ಇರುವಂಥದ್ದು ತುಂಬಾ ಮುಜುಗರ ಆಗ್ತಾ ಇದೆ ಅಂತ ರಾಜಕಾರಣಿಗಳು ಕೂಡ ಹೇಳ್ತಾ ಇದ್ದಾರೆ. ಈಗ ನಾನು ಕೆಲವು ವೈಯಕ್ತಿಕ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಸಾರ್ವಜನಿಕ ಬದುಕಿನಲ್ಲಿ ಯಾರೇ ಆಗಲಿ ಸ್ವಲ್ಪ ಒಂದು ಇತಿಮಿತಿಗಳಲ್ಲಿ ನಾವು ಭಾಷೆ ಬಳಸುವಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಈಗ ಕೆಲವು ವಿಚಾರಗಳಲ್ಲಿ ನಾವು ಯಾರಿಗೂ ಹೆಚ್ಚಾಗಿ ನಾವು ಬುದ್ಧಿವಾದ ಹೇಳುವಂಥ ಮಟ್ಟದಲ್ಲಿ ಒಂದೊಂದು ಸಂದರ್ಭ ನಾವು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಅದು ಅವರೇ ಇವತ್ತು ಪ್ರಬುದ್ಧರಿದ್ದಾರೆ, ಎಲ್ಲರೂ ಅವರು ತೀರ್ಮಾನ ಮಾಡಬೇಕು. ಈಗ ಅವರೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದು ಇದು ಎರಡು ಕೈ ಏನೋ ಸೇರಿದ್ರೆ ಚಪ್ಪಾಳೆ ಆಗೋದು. ಅದರಿಂದ ಅದು ಅವರಿಬ್ರು ಅರ್ಥ ಮಾಡ್ಕೋಬೇಕಾಗುತ್ತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಇವತ್ತರೆಗೂ ರಾಜ್ಯ ಸರ್ಕಾರ ಕೈಗೊಂಡಿರೋ ಕ್ರಮ ಏನು? ನೋಡಿ, ಈಗಾಗಲೇ ತಮಗೆ ಗೊತ್ತಿದೆ. ಈಗ ಕಳೆದ 2023ರಲ್ಲಿ ಬರಗಾಲದ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಸುಮಾರು 18,000 ಕೋಟಿ ಒಂದು ಅನುದಾನ ಬೇಕು ಎಂದು ನಷ್ಟ ಆಗಿದೆ. ಸುಮಾರು 50,000ಕ್ಕಿಂತ ಹೆಚ್ಚು ಆಗಿತ್ತು. ಆದರೆ ಸರ್ಕಾರ 18,000 ಕೋಟಿಗೆ ನಾವು ಬೇಡಿಕೆ ಇಟ್ಟಿದ್ವಿ. ಅವರು ಅದನ್ನು ಬಿಡುಗಡೆ ಮಾಡಲಿಲ್ಲ. ಕಡೆಗೆ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಿದ್ವಿ. ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಸುಮಾರು 4,000 ಅಥವಾ 3,500 ಚಿಲ್ಲರೆ ಕೋಟಿ ಬಿಡುಗಡೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ಅದರಿಂದ ಎಲ್ಲೆಲ್ಲಿ ನಮ್ಮ ಹಕ್ಕುಗಳಿಗೆ, ರಾಜ್ಯ ಸರ್ಕಾರದ ಹಕ್ಕುಗಳಿಗೆ ಚ್ಯುತಿ ಬರ್ತದೆ ಅಂತ ಸಂದರ್ಭದಲ್ಲಿ ನಾವು ಅದನ್ನ ನ್ಯಾಯಾಲಯದ ಮುಖಾಂತರನೋ ಬೇರೆ ರೀತಿ ಒತ್ತಡ ಆಗ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇಡೀ ಸಂಪುಟ, ಇಡೀ ನಮ್ಮ ಶಾಸಕರು ನಾವು ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಈ ತಾರತಮ್ಯದ ವಿರುದ್ಧವಾಗಿ ತಮಗೆಲ್ಲರೂ ನೆನಪಿರಬೇಕು ಅಂತ ನಾನು ಭಾವಿಸ್ತೇನೆ. ಈಗ ಕೈಗಾರಿಕೆಗಳು ರಾಜ್ಯ ಸರ್ಕಾರದಿಂದ ಬೇರೆ ರಾಜ್ಯಗಳು ಕೋರ್ಟ್ ಹೋಗೋದು ಅಥವಾ ಡೆಲ್ಲಿಲಿ ಹೋಗಿ ಪ್ರತಿಭಟನೆ ಮಾಡುವಂತ ಕ್ರಮ ಏನಾದ್ರು ಕೈಗೊಳ್ಳೋದು? ನೋಡಿ, ಈಗ ಕೈಗಾರಿಕೆಗಳು ಬರೋದು ಹೋಗುವಂಥದ್ದು ನಾವು ನೀವು ಅನ್ಕೊಂಡಷ್ಟು ಸುಲಭದ ವಿಚಾರ ಅಲ್ಲ. ಈಗ ಏನು ಗೂಗಲ್ ಸಂಸ್ಥೆಯವರು ವಿಶಾಖಪಟ್ಟಣಂಗೆ ಹೋಗಿದ್ದಾರೆ. ನಿನ್ನೆ ಯಾವುದೋ ನಾನೊಂದು ಮಾಧ್ಯಮದಲ್ಲಿ ಒಂದು ವಿಡಿಯೋ ನೋಡ್ತಿದ್ದೆ. ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾವೇ ಅಲ್ಲಿ ಹೋದ್ವಿ, ವಿಶಾಖಪಟ್ಟಣಂಗೆ ಹೋದ್ವಿ, ಪ್ರೈಮ್ ಮಿನಿಸ್ಟರ್ಗೆ ಹೇಳಿದ್ವಿ, ಅವರು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿ. ಇವತ್ತೇನಾಗಿದೆ, ಹೊಸ ರಾಜ್ಯಗಳು ಏನು ಸ್ಥಾಪನೆ ಆಗಿದ್ದಾವೆ, ಅಲ್ಲಿ ಯಥೇಚ್ಛವಾಗಿ ಕೆಲವು ಭೂಮಿ ಸಿಗುವಂಥದ್ದಿದೆ. ನಾನು ಮೊನ್ನೆ ವಿಚಾರಿಸ್ತಿದ್ದೆ ಎಷ್ಟಿರ್ಬೋದು ಆಂಧ್ರ ಅಲ್ಲಿ ಭೂಮಿ ಬೆಲೆ ಅಂತ. 3 ಲಕ್ಷ, 4 ಲಕ್ಷ, 5 ಲಕ್ಷ ಪರಿಹಾರ ಕೊಟ್ಟರೆ ಭೂಮಿ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ಕೈಗಾರಿಕೆಗೆ ಭೂಮಿ ಸ್ವಾಧೀನ ಮಾಡುವಂತ ಕೆಲಸ ಮಾಡಿದ್ದೀವಿ.